ಉಪಾಸ್ಮಹೇ. ಪ್ರಿಯ ವೀಕ್ಷಕರೇ, 2026ರ ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲರಿಗೂ ಈ ವರ್ಷ ಹೊಸ ಹರುಷ, ಸಂತೋಷ, ಆರೋಗ್ಯ, ಐಶ್ವರ್ಯ ಹಾಗೂ ಸುಖಕರವಾದ ನೆಮ್ಮದಿಯ ಜೀವನ ಕೊಡಲಿ ಅಂತ ನನ್ನ ಆರಾಧ್ಯ ದೇವರಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ, ಶ್ರೀ ಪರಾಭವ ನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲಾಫಲಗಳು. ದ್ವಾದಶ ರಾಶಿಯ ಫಲ ಹೇಳುವುದಕ್ಕೆ ಮುಂಚೆ ಗೋಚಾರದಲ್ಲಿ ಆಗುವ ಬದಲಾವಣೆ, ಅಂದರೆ ಬ್ರಹ್ಮಾಂಡದಲ್ಲಿ ಆಗುವ ಗ್ರಹಗತಿಗಳ ಸಂಚಾರ, ಯಾವ ಯಾವ ಗ್ರಹಗಳು ಎಲ್ಲಿಯವರೆಗೂ ಯಾವ ಸ್ಥಳದಲ್ಲಿ ಕುಳಿತಿರುತ್ತದೆ, ಹಾಗೂ ಮನೆ ಬದಲಾವಣೆ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಸ್ಥಳ ಬದಲಾವಣೆಯಿಂದ ಯಾವ ನಕ್ಷತ್ರಕ್ಕೆ ಒಳ್ಳೆಯದು, ಯಾವ ನಕ್ಷತ್ರಕ್ಕೆ ಕೆಟ್ಟದಾದ ಪರಿಣಾಮ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಗೋಚಾರ ಫಲ ಅಂತ ಹೇಳ್ತೀವಿ. ವಿಶೇಷವಾಗಿ ಈ ವರ್ಷದ 2026ರ ಯುಗಾದಿಯು 19ನೇ ತಾರೀಕು, ಅಂದ್ರೆ ಗುರುವಾರ ಬರ್ತಾ ಇದೆ. ಈ ಗುರುವಾರದಂದು ಗೋಚಾರದಲ್ಲಿ ಆಗುವ ಗ್ರಹಗತಿಗಳು ಹೇಗಿದೆ ಅಂದ್ರೆ, ಮೇಷರಾಶಿಯಲ್ಲಿ ಶುಕ್ರ ಭಗವಾನರು, ಮಿಥುನ ರಾಶಿಯಲ್ಲಿ ಗುರು ಭಗವಾನರು, ಸಿಂಹರಾಶಿಯಲ್ಲಿ ಕೇತು ಭಗವಾನರು, ಕನ್ಯಾ ರಾಶಿಯಲ್ಲಿ ಚಂದ್ರ ಭಗವಾನರು, ಕುಂಭರಾಶಿಯಲ್ಲಿ ಬುಧ ಮತ್ತು ರಾಹು ಭಗವಾನರು, ಮೀನರಾಶಿಯಲ್ಲಿ ಶನಿ, ರವಿ, ಕುಜ ಭಗವಾನರ ಒಂದು ಗೋಚಾರವಿದೆ. ಇಲ್ಲಿ ಸಿಂಹರಾಶಿಯ ಈ ಪರಾಭವ ನಾಮ ಸಂವತ್ಸರದ ಫಲವೇನು, ಸಿಂಹರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ, ಕುಟುಂಬ, ಉದ್ಯೋಗ, ವ್ಯಾಪಾರ, ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ, ಯಾವ ಕ್ಷೇತ್ರದಲ್ಲಿ ಶುಭ, ಯಾವ ಕೆಲಸದಲ್ಲಿ ಅಶುಭವಾಗಲಿದೆ ಎಂಬುದರ ಸಂಪೂರ್ಣ ಮಾಹಿತಿ ಕೊಡಲು ಪ್ರಯತ್ನ ಮಾಡುತ್ತೇನೆ. ಸಿಂಹರಾಶಿ ಮಖಾ ನಕ್ಷತ್ರ 1, 2, 3, 4ನೇ ಪಾದ, ಪುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ಮಖಾ ನಕ್ಷತ್ರಕ್ಕೆ ಮಾ, ಮಿ, ಮು, ಮೆ ಎಂಬ ಅಕ್ಷರಗಳು, ಪುಬ್ಬ ನಕ್ಷತ್ರಕ್ಕೆ ಮೋ, ಠ, ಟಿ, ಟು ಎಂಬ ಅಕ್ಷರಗಳು, ಉತ್ತರ ನಕ್ಷತ್ರಕ್ಕೆ ಟೆ ಎಂಬ ಅಕ್ಷರಗಳು ಬರುತ್ತದೆ. ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ಗೌರವ 4, ಅವಮಾನ 2, ಸುಖ 6, ದುಃಖ 3. ಗುರುವಿನ ಸಂಚಾರವು ಲಾಭ ಮತ್ತು ನಷ್ಟದ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ. ಅಂದ್ರೆ ಕೆಲವೊಂದು ತಿಂಗಳುಗಳಲ್ಲಿ ಲಾಭದಲ್ಲಿರ್ತಾನೆ, ಕೆಲವೊಂದು ತಿಂಗಳಲ್ಲಿ ನಷ್ಟದಲ್ಲಿರ್ತಾನೆ. 10 ಮತ್ತು 11ನೇ ಮನೆ, 11 ಮತ್ತು 12ನೇ ಮನೆಯಲ್ಲಿ ಗುರುವಿನ ಸಂಚಾರವಾಗುತ್ತಿದೆ. ರಾಶಿಯಲ್ಲಿ ಮತ್ತು ದೇವಸ್ಥಾನಕ್ಕೆ ಕೇತುವಿನ ಸಂಚಾರವಾಗುತ್ತಿದೆ. ರಾಹುವಿನ ಸಂಚಾರ 7 ಮತ್ತು 6ನೇ ಮನೆಯಾದ ಸಂಚಾರವಾಗುತ್ತದೆ. ಇನ್ನು ಶನಿ ವರ್ಷಪೂರ್ತಿ ಅಷ್ಟಮ ಶನಿ ಕಾಟ ಮುಂದುವರಿಯುತ್ತದೆ. ವರ್ಷಪೂರ್ತಿ ನೀಚ ಕ್ಷೇತ್ರದಲ್ಲೇ ಸ್ವಾಮಿ ಇರ್ತಾರೆ. ಗುರುವಿನ ಸಂಚಾರ 12ನೇ ಮನೆಯಲ್ಲಿ ಇರುವುದರಿಂದ ಅಧಿಕವಾಗಿರ್ತಕ್ಕಂಥ ಖರ್ಚು, ಮನಸ್ಸಿಗೆ ಚಿಂತೆ, ಆರೋಗ್ಯ ಸಮಸ್ಯೆ, ವಿಪರೀತ ಗೊಂದಲವಾಗಿರ್ತಕ್ಕಂತಹ ವಾತಾವರಣ ಸಂಭವಿಸುತ್ತದೆ. ಇನ್ನು ಶನಿಯು ಅಷ್ಟಮ ದೋಷದಿಂದ ಅಧಿಕವಾದ ಖರ್ಚು, ಸಾಲಬಾಧೆ, ಶತ್ರುಕಾಟ, ದಾಯಾದಿ ಕಲಹಗಳು ಹೆಚ್ಚಾಗುತ್ತದೆ. ಅನುಮಾನದಿಂದ ಗೌರವ ಕಡಿಮೆಯಾಗುತ್ತದೆ. ನಿಮ್ಮನ್ನು ತುಂಬಾ ಅನುಮಾನಿಸತಕ್ಕಂಥ ವ್ಯಕ್ತಿಗಳು ಹೆಚ್ಚಾಗುತ್ತಾರೆ. ಗಣ್ಯ ವ್ಯಕ್ತಿಗಳಿಂದ ದೋಷಾರೋಪ ಹೆಚ್ಚಾಗುತ್ತದೆ. ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಹೆಚ್ಚಾಗುತ್ತದೆ. ವಿವಾಹದ ಶುಭ ಕಾರ್ಯಗಳಲ್ಲಿ ವಿಳಂಬವಾಗುತ್ತದೆ. ಇವರಿಗೆ ಆದಿತ್ಯ ಹೃದಯ ಪಾರಾಯಣ ಮಾಡುವುದರಿಂದ ಹಾಗೂ ಶನಿ ಸ್ತೋತ್ರ ಮಾಡುವುದರಿಂದ ಒಳ್ಳೆಯ ಫಲ ಸಿಗುತ್ತದೆ.